ಮುಂಗಾರು ಮಳೆಯ ಅಬ್ಬರಕ್ಕೆ ಕಳೆದ ವರ್ಷ ಕಾಫಿ ನಾಡಿನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿತ್ತು. ಮಳೆ ಆರ್ಭಟಕ್ಕೆ ರಸ್ತೆ, ಕಟ್ಟಡ, ಸೇತುವೆಗಳು ಕುಸಿದಿದ್ವು. ಇದೀಗ ಮತ್ತೆ ಮುಂಗಾರು ಪೂರ್ವ ಆರ್ಭಟ ಶುರುವಾಗಿದೆ. ಆದರೆ ಕಳೆದ ವರ್ಷ ಶುರುವಾಗಿದ್ದ ಕಾಮಗಾರಿಗಳೇ ಪೂರ್ಣವಾಗಿಲ್ಲ. ಇದು ಮಲೆನಾಡಿಗರ ಕೋಪಕ್ಕೆ ಕಾರಣವಾಗಿದೆ. ಹೇಳಿ ಚಿಕ್ಕಮಗಳೂರು ಮಳೆಗೆ ಫೇಮಸ್ಸು. ಸಾಮಾನ್ಯ ದಿನಗಳಲ್ಲೇ ಮೋಡಗಳನ್ನ ಹೊದ್ದು ಕೂರೋ ಈ ಊರು ಮಳೆಗಾಲದಲ್ಲಿ ಕೇಳ್ಬೇಕಾ? ಮುಂಗಾರು ಶುರುವಾಗೋ ಮುಂಚೆನೆ ಧೋ ಅಂತ ಮಳೆರಾಯ ತನ್ನ ಆರ್ಭಟವನ್ನ ಶುರುವಿಟ್ಟುಕೊಂಡಿರ್ತಾನೆ. ಇದೀಗ ಮತ್ತೆ ಚಿಕ್ಕಮಗಳೂರಲ್ಲಿ ವರುಣಾರ್ಭಟ ಶುರುವಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ವರ್ಷ ಬಿರುಗಾಳಿ ಸಹಿತ ಸುರಿದ ಮಳೆಗೆ ನೂರಾರು ಮನೆಗಳು ನೆಲಸಮವಾಗಿದ್ವು. ಸರ್ಕಾರಿ ಶಾಲೆ, ಕಂದಾಯ ಇಲಾಖೆಯ ಕಟ್ಟಡಗಳಿಗೆ ಹಾನಿಯಾಗಿತ್ತು. ಕುದುರೆಮುಖ, ಕಳಸ ರಸ್ತೆ, ಕೊಪ್ಪ, ಜಯಪುರ ರಸ್ತೆಯಲ್ಲಿ ಭೂಕುಸಿತವಾಗಿತ್ತು. ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಸಂಪರ್ಕಿಸುವ ರಸ್ತೆ ಕೊಚ್ಚಿ ಹೋಗಿದ್ರೆ ಹಲವು ಕಡೆಗಳಲ್ಲಿ ಭೂಕುಸಿತವಾಗಿತ್ತು. ಇಷ್ಟೆಲ್ಲ ಅನಾಹುತವಾದರೂ ಇದುವರೆಗೂ ಹಾನಿಯಾದ ರಸ್ತೆ, ಸೇತುವೆಗಳ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಇನ್ನೂ ಅನೇಕ ಕಾಮಗಾರಿಗಳು ಆರಂಭವೇ ಮಾಡಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ವಾರದಲ್ಲಿ ಪ್ರತಿ ಒಂದು ವಾರ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ. ಅಲ್ಲಿ ಬೃಹತ್ ಆಕಾರದಂತ ಪ್ರಪಾತಗಳಿದೆ. ಅಲ್ಲಿಗೆ ಒಂದು ವೆಹಿಕಲ್ಗಳೇನಾರ ರಸ್ತೆಯಲ್ಲಿ ಸರಿ ಇಲ್ಲ ಅಂತ ಹೇಳಿ ಅಡ್ಡದಿಡ್ಡಿ ಕೆಳಗೆ ಬಿದ್ರೆ ಅವರು ಸೀದಾ ಸಾವಿನ ಮನೆಗೆ ಸೇರ್ತಾರೆ. ಈ ಜಿಲ್ಲಾಡಳಿತ ಸಾವಿನ ಕೋಪ ಮಾಡ್ತಾ ಇದೆಯೋ ಪ್ರವಾಸೋದ್ಯಮ ಇಲಾಖೆ ಇಂಪ್ರೂವ್ ಮಾಡ್ತಿದೆಯೋ ಅನ್ನೋದು ಅರ್ಥ ಆಗ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಗೆ ಆದಷ್ಟು ಬೇಗ ಯಾವುದೇ ಮಳೆ ಶುರು ಆಗೋಕ್ಕಿಂತ ಮುಂಚೆ ಕಾಮಗಾರಿ ನಡೆಸಬೇಕು. ಆ ಕಾಮಗಾರಿಗಳನ್ನ ಆದಷ್ಟು ಬೇಗ ನಡೆಸ್ಕೊಡ್ಬೇಕು. ಚಿಕ್ಕಮಗಳೂರು ಜನಗಳ ಜೀವಗಳನ್ನು ಉಳಿಸಬೇಕು. ಹಾನಿಯಾದ ರಸ್ತೆ, ಸೇತುವೆಗಳನ್ನ ಶೀಘ್ರವೇ ದುರಸ್ತಿ ಮಾಡುವಂತೆ ಮನವಿ ಮಾಡಿದ್ರೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿ ಮಳೆ ಆರಂಭವಾಗಿರೋ ಈ ಸಮಯದಲ್ಲಿ ರಸ್ತೆ ಕಾಮಗಾರಿಯನ್ನ ಶುರು ಮಾಡಿಕೊಂಡಿದೆ. ಹೀಗಾಗಿ ಮಲೆನಾಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Hoping that this year we be able to control the damages, but jana ಮುನ್ನೆಚ್ಚರಿಕೆ ವಹಿಸಬೇಕು. So ನೋಡುವ. So first week of June we will see the trend of ನಾಳೆನೂ ಸಹಿತ ಡಿಸಾಸ್ಟರ್ ಕಮಿಟಿ ಮೀಟಿಂಗ್ ವಿತ್ ಆಲ್ DCs and CUs, SPs ನಡೆಯುತ್ತೆ. ಮೆಸ್ಕಾಮ್ ಡ್ಯಾಮೇಜಸ್ ಲಾಸ್ಟ್ ಇಯರ್ ವಾಸ್ ಹೆವಿ. ಹೋಪಿಂಗ್ ಈ ಸರಿ ವಿಲ್ ಬಿ ಏಬಲ್ ಟು ಮಿಟಿಗೇಟ್ ಇಟ್. ಅವರಿಗೂ ಸಹಿತ ಸಫಿಷಿಯಂಟ್ ಟೈಮ್ ಕೊಟ್ಟಿದ್ದೀವಿ ಟು ಸ್ಟ್ರೆಂಥನ್ ಆಲ್ ದ ಪೋಲ್ಸ್ ಎಲ್ಲ. ಮತ್ತೊಮ್ಮೆ ನಾವು ಜೂನ್ 10 ಒಳಗಡೆ we want them to take all contingency measures. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಾಗೂ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗೋ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರಸ್ತೆ ಕಾಮಗಾರಿಗೆ ಇಷ್ಟು ದಿನ ನಿರ್ಲಕ್ಷ್ಯ ತೋರಿದ ಜಿಲ್ಲಾಡಳಿತ ಮುಂಗಾರು ಶುರುವಾಗೋ ಸಮಯದಲ್ಲಿ ಕಾಮಗಾರಿ ಮಾಡ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.